ಸಂತಿ ಚೀಟಿ ಬರ್ದನಿ ಈಗ. ಒಂದು ತಿಂಗಳದ್ದು ರೊಕ್ಕ ಕೊಟ್ಟಿಲ್ಲಲ್ಲ ಅವಂಗ, ಅದಕ್ಕೆ ಅವ ಸಂತಿ ಕಳಿಸೇ ಇಲ್ಲಪ್ಪ. ಪಾಪ ಪಾರ್ವತಿ ಅಲ್ಲಿಂದ ಕೊಡ್ತಿದ್ಲು, ಆವಾಗ ನಮ್ಗೆ ಅಷ್ಟಾದ್ರ ಬೆಲೆ ಗೊತ್ತಾಗಲಿಲ್ಲ. ಈಗ ಆಕಿನೂ ಆಫೀಸ್ಗೆ ಹೋಗೋದಿಲ್ಲ, ಆಕಿ ಕಡೆ ರೊಕ್ಕ ಕೇಳೋದು ತಪ್ಪ ಆಕತ್ ನಾವು. ಆಮೇಲೆ ಹೆಂಗಂತ ಇಸ್ಕೊಳ್ಳೋದು, ನಮ್ಗಾರ ಒಂದು ಮರ್ಯಾದೆ ಅಂತ ಬೇಡನ್ರಿ. ಏನು ಮಾಡೋದು ಈಗ? ಕೊಡು, ನಾ ಉದ್ರಿ ಹೇಳಿ ತರ್ತೇನಂತ. ಓ ಬಿಡ್ರಿ, ರೊಕ್ಕದ್ದೊಂದು ದೊಡ್ಡ ಸಮಸ್ಯೆಪ್ಪ. ಪಾಪ ಮನ್ ನನ್ನ ಮಗಳು ಅದು ಎಂಥದ ಒಂದು ಬರ್ತಡೇ ಗಿರ್ತಡೆ ಅಂತ ಮಾಡು ವಾನಂದು ಅಂತ ಅಂತು ಪಾಪ. ಈಗ ಅದಕ್ಕೊಂದು ಕೇಕ್ ತರಿಸ್ಕೊಡ್ಬೇಕು. ಇಲ್ಲಿ ಬ್ಯಾಡ್ ಪೇಟೆಗೆ ಬೇಕಾದ್ರೆ ತರಿಸ್ತಂತ ತೋತಾನೆ ರೊಕ್ಕ ಕೊಡೋಣ ಅಪ್ಪಗ, ನಂಗೆ ಬರ್ತಡೇ ಮಾಡ್ಕೊಳ್ಳೋಣ ಅನ್ನಕತ್ತೈತಿ. ಎಂದೂ ಕೇಳಾರ್ದು ನನ್ನ ಮಗಳು ಪಾಪ ಕೇಳೈತಿ. ಹೌದು, ಹಂಗೆ ಮಾಡಂತು. ನಾನು ಹಂಗಾರೆ ಪೇಟೆಗೆ ಹೋಗಿ ತೊಗೊಂಬರ್ತೇನೆ. ಪಾಪ ಮತ್ತೆ ಕಡೆ ಏನು ತರ್ಸೋದು, ನಾವೊಂದು 500 ಇದ್ರೆ ತಂಬ. 500 ಎಲ್ಲಿಂದ ಕೊಡ್ಲಿ? ನಾನು 500 ರೂಪಾಯಿ ನನ್ನ ಕಡೆ ಎಲ್ಲೈತಿ? ಅಯ್ಯೋ ದೇವ್ರೆ, ಓ ಸ್ವಾರ ಆಗತ್ಲೆ ಸಂಘದ ಸಾಲ ಕಟ್ಬೇಕು. ಈಗ ನೋಡು ಮನ್ ಶುಕ್ರವಾರ ಇದ್ದಿದ್ದು ಎಲ್ಲ ನಿನ್ನೆ 1200 ರೂಪಾಯಿ ಕಟ್ಟಿ ಆಯ್ತು ನಾನು. ಈಗ ಎಲ್ಲೈತಿ ನನ್ನ ಕಡೆ? ಈಗ ಮತ್ತೆ ಮುಂದ್ವಾರಕ್ಕೆ ನಾನು ಹೊಂದಿಸ್ಕೋಬೇಕು ರೊಕ್ಕನ. ಯಪ್ಪ ಸಂಘದವ್ರು ಇದ್ರಿಗೆ ನಾನು ಮರ್ಯಾದೆ ತಗೊಳಕೋಲ್ಲಪ್ಪ. ಇದೇನೋ ಬರ್ತಡೇ ಮಾಡಲಿಲ್ಲ ಅಂತಂದ್ರು ನನ್ನ ಮಗಳು ಬೇಜಾರಕ್ಕಳ, ಇಲ್ಲೇ 4 ಗಾಡಿ ನಡಕಿರ್ತೈತಿ, ಅದು ಬೇರೆ ಮಾತು. ನಾ ಸಂಘದವ್ರು ಇದ್ರೆ ಕಟ್ಲಾರ್ದಂಗೆ ಕುಂದ್ರಕ್ಕಾಗಲ್ಲಪ್ಪ. ಅವ ಅಪ್ಪಾಜಿ ನಿಮ್ಗೊಂದು ಒಳ್ಳೆ ಐಡಿಯಾ ಹೇಳಲೆ. ಏನು ಅದು? ನಿನ್ನೆ ಹೋಗಿ ಗೋಧಿ ಬಿಸಾಕಿಟ್ಟು ಬಂದಿದ್ದೆಲ್ಲಪ್ಪ, ಅದೇನಾತ? ಇಲ್ಲ, ಗೋಧಿ ಬೀಸಕ್ಕೆ ಇಡ್ಲೇ ಇಲ್ಲ. ಕದಾಕೊಂಡೋಗ್ಯಾನ ಎಲ್ಲೇ. ಏನು ನಾಳೆ ಬರ್ತಾನೆ, ಏನ ಬೀಸ್ಬೇಕು ನಾಳೆ. ಅಪ್ಪ ಒಂದು ಒಳ್ಳೆ ಐಡಿಯಾ ಐತಿ. ನಾನು ನಿನ್ನಿಂದ ಯೋಚನೆ ಮಾಡತ್ತೀನಿ, ಹೇಳ್ಬೇಕು ಅನ್ನೋ ಮಟ್ಟ ಅಂತಂದ್ರೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಏನು ಗೊತ್ತೇನಪ್ಪ, ನಾನು ಈ ಊರಾಗ ಏನು ತೊಂದರೆ ಐತಿ, ಈಗ ಅಂಗಡಿ ಪಂಗಡಿ ಹಾಕಿ ಉಪಯೋಗಿಲ್ಲಪ್ಪ. ಅದಕ್ಕೆ ಈಗ ಹೊರಗೆ ಹೋಗಿ ದುಡಿಯೋಕೆ ಅವಾಗತ್ತ ಅಪ್ಪ ನಿನಗಾತಪ್ಪ ಹೊರಗೆ ಶಕ್ತಿ ಇಲ್ಲ ಈಗ. ಅಂದರೆ ಹೋಗಿ ಬರುವಷ್ಟು ಇದು ಇಲ್ಲ, ಹೊಲಾನು ನೋಡ್ಕೋಬೇಕು, ಹೌದಿಲ್ಲ? ಅದಕ್ಕೆ ನಾ ಅಂತೀನಿ ಈಗ ಅವಾಗ ಮನೆ ಬಿಟ್ಟು ಹೊರಗೆ ಎಲ್ಲಿ ಹೋಗಿ ಏನು ಕೆಲಸ ಮಾಡುವಷ್ಟು ಇದು ಇಲ್ಲ. ನನಗಂತೂ ಪುರ್ಸತ್ತಿಲ್ಲ, ಓದ್ಕೋಬೇಕು, ಹೌದಾ? ಆಮೇಲೆ ಕೈಯಾಗ ರೊಕ್ಕ ಆಗ್ಬೇಕು. ಅದಕ್ಕೆ ಒಂದು ಒಳ್ಳೆ ಐಡಿಯಾ ಐತಿ. ಏನವ ಅದ ಅಂತದ ನಿಂದ? ಆಮೇಲೆ ಸಿಗಿ ಹೇಳಿದಲ್ಲ ಗಾಡಿ ತೊಗೊಂಡು ರೌಂಡ್ ಆಡ್ಸ್ ಅಂತೇಳಿ, ಮತ್ತೆ ಅಂಥವೇನಾರು ಇಲ್ಲಿ ಹೇಳಕತ್ತೇನ? ಈ ಊರಾಗ ಆಗು ಮಾತಲ್ಲ. ಹೋಗವ ಅದಲ್ಲ ಯವ್ವ, ಒಂದು ಯಾಕೆ ನೀನು ಹಿಟ್ಟಿನ ಗಿರಣಿ ಇಡಬಾರ್ದು? ಹಿಟ್ಟಿನ ಗಿರಣಿ ಅಲ್ವಾ? ಅದಕ್ಕೆ ಎಷ್ಟು ರೊಕ್ಕ ಬೇಕು ಏನು? ಅದಕ್ಕೆ ಜಗ ಬೇಕು. ನಮ್ಮ ಕಡೆ ಅಷ್ಟು ಇದು ಐತೆನ? ಹಿತ್ಲಾಗ ಜಗ ಐತಿ, ಆದರೆ ಅದೆಲ್ಲ ಹೆಂಗೆ ಏನು ಅದು? ಅದಕ್ಕೆ ಮತ್ತೊಂದು ಇದು ಕಟ್ಟಿಸ್ಬೇಕು, ಅವೆಲ್ಲ ಭಾಳ ಸುಮಾರು ಕೆಲಸ ಅಕ್ಕವನ ಅಂತೇನೆ ನಾನು. ಇಲ್ಲಪ್ಪ, ನಾ ಹೇಳೋದಾದ್ರೆ ನೀವು ಅಷ್ಟೆಲ್ಲ ತ್ರಾಸ ತಗೋಬೇಡ್ರಿ. ಈಗ 2 ಟೈಪ್ ಬಂದೈತಿ, ಅದು ಅವಾಗಿನ ಕಾಲದ್ದಾತ. ಈಗ ಇನ್ನೊಂದು ಥರ ಬಂದೈತಪ್ಪ. ಈಗ ಭಾಳ ಸಣ್ಣ ಮಷಿನ್ ಇರ್ತೈತಿ, ಕರೆಂಟ್ ಮಾಡಿಸಿದ್ರೆ ಸಾಕು, ಬೇಕಾದಂಗೆ ಆಕೈತಿ. ಆಮೇಲೆ ಆ ಮಷಿನ್ ನಮಗೂ ಯೂಸ್ ಆಕೈತಿ. ಈಗ 5 kg 10 kg ಆರಾಮಾಗಿ ಅದು ಬೀಸ್ಬೋದು ಹಿಟ್ಟು. ಅದಕ್ಕೆ ಅದು ಮಷಿನ್ ಯಾವ್ದಂತ ತೋರಿಸ್ತೇನಪ್ಪ ನಾನು ನಿಂಗೆ. ಏನು ಆಟ ಮಷಿನ್ ಅಂತೇಳಿ ಐತದ. ಅದಕ್ಕೆ ಇದು ಅದನ್ನ ತಂದು ಹಾಕ್ಬಿಟ್ವಿ ಅಂದ್ರೆ ಅದು ಆರಾಮ 10 kg 5 kg ಎಷ್ಟದ ಗೋಧಿ ರಾಗಿ ಆಮೇಲೆ ಇದು ಏನದು ಇದು ಜೋಳ ಎಲ್ಲದನ್ನು ಹಿಟ್ಟು ಮಾಡಾಕ್ತೈತಿ. ಜಿನ್ನಿಗೆ ಸೇಮ್ ಮಿಲ್ನಾಗ ಹೆಂಗಾಕತಿ ಹಂಗಾಕತಿಲ್ಲ. ಹೌದಾ? ನನ್ನ ಮೊಮ್ಮಗಳು ಎಷ್ಟು ಶಾಣೆ ಐತೆ, ಮಿಲ್ನಾಗ ಹಂಗಾಕತೆ ಅಲ್ಲ. ಅದು ಮಷಿನಿಗೆ ಎಷ್ಟು ರೊಕ್ಕ? ಅಲ್ಲಲ್ಲಿ ನಾವು ಅಂತ ತಂದು ಇಟ್ಕೊಂಡ್ರೆ ಅವಂಗ ಜಗ ಪಕ್ಷಿಟ್ಟು ಬರೋದಿಲ್ಲ. ನಮ್ಮ ಎದ್ರ ಇವ್ರು ಇದನ್ನ ಮಾಡಕತ್ರ ಅಂತೇಳಿ ಅವನಿಗೆ ಸಿಟ್ಟು ಬರೋದು ಅಲ್ವೇ? ಊರಾಗ ಎಷ್ಟು ಅಂಗಡಿ ಅದಾವಿಲ್ಲ, ಒಬ್ರು ರೈತ ಅಂತ ಇನ್ನೊಬ್ರು ಅಂಗಡಿ ಹಾಕ್ಯಾರಿಲ್ಲ, ಹಂಗಂತೇಳಿ ಎಲ್ಲರೂ ಒಬ್ರಿಗೊಬ್ರು ಸಿಟ್ಟು ಮಾಡ್ಕೊ ಕುದಿರ್ತಾರನ. ಅವ್ನ ವ್ಯಾಪಾರ ಅವಂಗ, ನಮ್ಮ ವ್ಯಾಪಾರ ನಮ್ಗೆ. ಅವ್ನ ನೆಟ್ಟು ಊರಾಗಿರೋದಿಲ್ಲ, ಕುಡ್ದು ಅತ್ತಾಗಿತ್ತಾಗ ಅಡ್ಡಾಡ್ತಾನ. ಈಗ ನೋಡು ನಮ್ಗೆ ಹಿಟ್ಟಿಂದ ಅವಶ್ಯಕತೆ ಇತ್ತು, ಈಗ ಅವ ಬಂದಿಂದ ನಾವು ಹಾಕಿಸ್ಬೇಕಂತ ಕಾಯ್ತಾ ಇದೀವಿಲ್ಲ. ಎಷ್ಟು ಮಂದಿ ಗಡ್ತಾರಕತ್ತಿಲ್ಲ ಊರಾಗ, ಯಾರಿಗೂ ಈ ತಲೆಯಾಗ ಎಡೆ ಬಂದಿಲ್ಲ. ನಂಗೆ ಏನೋ ಬಂದೈತಿ ಹಾಕ್ಬೇಕಂತ ಅನ್ಸೈತಿ. ನಾವು ಹಾಕಿದ್ವಿ ಅಂದ್ರೆ ನಿನ್ನ ಕೈಯಾಗೂ ಚಿಲ್ಲರ್ ಬಲ್ಲರ್ ರೊಕ್ಕಕ್ಕವು. ಈಗ ಒಂದು 5 ರೂಪಾಯಿ, ಈಗ 6 7 ರೂಪಾಯಿ ಆಗೈತಲ್ಲ ಅದೇವ ಒಂದು ಕಿಲೋಕ್ಕೆ ಜೋಳಕ್ಕತ್ತ ಗೋಧಿಗಾತ. ಇದಕ್ಕೆ ನಿನ್ಗೆ ಒಂದು 10 kg ಇದು ಮಾಡ್ಕೊಂಡು ಹೋದ್ರೆ ಎಷ್ಟಾತ? 6 ರೂಪಾಯಿ ಹಿಡಿದ್ರೆ 60 ರೂಪಾಯಿ ಆಯ್ತು 10 kgಗೆ, ಹೌದಿಲ್ಲ? ನಿನ್ನ ಕೈಯಾಗೂ ರೊಕ್ಕ ಆಡ್ತಿರ್ತಾವ ಅವ ಚಿಲ್ಲರ್ ಬಲ್ಲರ್ ರೊಕ್ಕ. ಒಬ್ರದಾತ ಹಿಂಗೆ ಹಾಕೊಂತ ಹೋದ್ರೆ ಆಗಂಗಿಲ್ಲ ಅನ್ಬೇ. ಅದಕ್ಕೇನು ಕರೆಂಟ್ ಬಿಲ್ ಎಷ್ಟು ಬರ್ತೈತಿ ಸುಮಾರು? ಈಗಂತೂ ಸದ್ಯಕ್ಕೆ ಫ್ರೀ ಐತಿ, ಟೆನ್ಷನ್ ಇಲ್ಲ. ಎಷ್ಟು ದಿನ ಫ್ರೀ ಇರ್ತೈತೆ ಅಷ್ಟು ದಿನ ಲಾಭ. ಮುಂದೆ ರೊಕ್ಕ ಮಾಡ್ದಾಗ ನೋಡ್ಕೊಳ್ಳೋಣಂತ, ಹೌದಿಲ್ಲ? ಹಂಗಂತೀಯಾ? ಅದಕ್ಕೆ ಏಟ ರೊಕ್ಕ? ನಾನು ನಿನ್ನ ರಾತ್ರಿ ಚೆಕ್ ಮಾಡಿದೆ ಆನ್ಲೈನ್ನಾಗ. ಒಂದಕ್ಕೆ 20,000 ಐತಿ, 46,000 ಐತಿ, 35,000 ಐತಿ. ಅಂದರೆ ನಾವು ಈಗ 10,000 ಐತಿ. ನಮ್ಗೆ ಇದು ಬೇಕಲ್ಲ ಪವರ್ ಶಕ್ತಿ ಬೇಕಲ್ಲ ಅದಕ್ಕೆ ಹಾಕೋದು ತಾಕತ್ತು. ನಾವು ಎಷ್ಟು ಹೆಚ್ಚಿಗೆ ರೊಕ್ಕ ತೊಗೋತೇವೆ ಅಷ್ಟು ಅದಕ್ಕೆ ತಾಕತ್ತು ಜಾಸ್ತಿ ಇರ್ತೈತಿ. ಅದಕ್ಕೆ ಅಂಥದ್ದು ಯಾಕೆ ನಾವು ತೊಗೋಬಾರ್ದು? ಒಂದು 46,000 ರೂಪಾಯ್ದು ತೊಗೊಳಕ್ಕೆ ತ್ರಾಸಾದರೂ ಒಂದು 35,000 ರೂಪಾಯಿ ತೊಗೊಂಡ್ರೆ ಚಲೋ ಆಕತ್ತೆ ನೋಡವ. ಅದ್ರದ್ದು ಇದು ಶಕ್ತಿನೂ ಜಾಸ್ತಿ ಇರ್ತೈತಿ. ಅದಕ್ಕೆ ರುಬ್ಬಿದ್ರೆ ದೌಡು ವಾಸನೆ ಬರೋದಿಲ್ಲ ಈ ಕರೆಂಟಿಂದು. ಆಮೇಲೆ ತಾಕತ್ತು ಜಾಸ್ತಿ ಇರ್ತೈತಿ. ಅದನ್ನ ಒಂದು 35,000 ರೂಪಾಯಿ ತೊಗೊಳು ನಂದೇ ಸದ್ಯಕ್ಕೀಗ. ಅಯ್ಯೋ ದೇವ್ರೆ, ಅಟ್ಟ ಖಾರದ ವಜ್ಜಾಗೈತಿ ಬೆಟ್ಟ ಖಾರ ಅಂತ ಅಳಿಕೆ. ಅಲ್ಲ ಹುಡುಗಿ, 500 ರೂಪಾಯಿ ಕೊಡಂದ ನಿಮ್ಮಪ್ಪ, ರೂಪಾಯಿ ಇಲ್ಲ ಅಂದೆ ನಾನು. ಇನ್ನು 35,000 ರೂಪಾಯಿ ಎಲ್ಲಿಂದ ತರ ನಯ್ಯವ್ವ ತಾಯಿ? ಆಗ ಮಾತಲ್ ಬಿಡಿ ಇದೆಲ್ಲ. ಅದಕ್ಕೆ ಇನ್ನ ಮಟ್ಟ ಯಾಕೆ ಯಾರು ಮಾಡಿಲ್ಲ ಅಂದ್ರೆ ಹಿಂಗ ಮತ್ತೆ ಎಲ್ಲಾರ್ದು ಬಾಳೆ ನಮ್ಮಂಗ ಆಗೈತಲ್ಲ. ಈಗ 35,000 ಅಂದ್ರೆ ಐತೆ ಇಲ್ಲ ಇಲ್ವಾ? 35,000 ಇಲ್ಲ.
ಅದ್ರಾಗ ಮೊನ್ನೆ ಅರವಿಂದಂದು ಪಾರ್ವತಿದು ಇದು ಏನದು ಅನುದು ಅನು ಮಗ್ಗ ಬೆಳ್ಳಿ ಉಂಗುರ ಒಂದು ಬಂಗಾರದ ಉಂಗುರ ತೊಗೊಂಡು ಹೋದ್ವಲ್ಲ, ಅವತ್ತು ಒತ್ತಿ ಇಟ್ಟಿದ್ದೆ ಒಂದು ಸರನ. ಅದ್ರದ್ದು ಇನ್ನೂ ಬಡ್ಡಿ ಕಟ್ಟಿಲ್ಲ, ಅದ್ರದ್ದು ಬಡ್ಡಿ ಕಟ್ಟಬೇಕು. ನಾ ಅರವಿಂದಂದು ಹಂಗಾರ ಕುಬ್ಸದ ಮಠ ಅಂತಂದ್ರೆ ಇನ್ನೊಂದು ಏನಾರು ಒತ್ತಿ ಇಡ್ಬೇಕಂದೆ. ಅಷ್ಟೊತ್ತಿಗೆ ಮತ್ತೆ ಎಲ್ಲಿ ಅದು ನಮ್ಮ ಪಾರ್ವತಿಗೆ ಒಂದು ಹೊಟ್ಟೆ ಹೋತು. ಅದೊಂದು ಆಗಲಿಲ್ಲ ಬಿಡು, ಇಲ್ಲ ಅಂತಲ್ಲ. ಈ 35,000 ರೂಪಾಯಿ ಎಲ್ಲಿಂದ ತರಲೇವ? ಅದಕ್ಕೆ 35,000 ಹಾಕಿ ತಂದು ಯಾವಾಗಾದ್ರೂ ರೊಕ್ಕ ಕಡೆಯಲ್ಲಿ ಮಾಡ್ಕೊಳ್ಳೋದು. ಹಂಗಂದ್ರೆ ಹೆಂಗವ? ನಾವು ಒಂದು ದುಡಿಮೆ ಅಂತ ಏನಾರ ಮಾಡಲೇಬೇಕಾ? ದೊಡ್ಡ ಪ್ರಮಾಣದಾಗ ಮಾಡ್ತೇನೆಂದ್ರೆ ದೊಡ್ಡ ಪ್ರಮಾಣದಾಗೆ ಮಾಡೋಣ. ಅದ್ರದ್ದು ಖರ್ಚು ವೆಚ್ಚ ಎಷ್ಟು ಬರ್ತೈತಿ ಕೇಳ್ಕೊಂಡು ಹಿತ್ತಲಾಗ ಜಾಗ ಐತಿ ಗೋಡನ್ ಹಾಕ್ಸಿ ಮಾಡೇ ಬಿಡೋಣ ಅಂತೆ ನಾನು. ನೀವು ಅನ್ನೋದಾದ್ರೆ ಅದಕ್ಕೆಲ್ಲ ತಯಾರಿ ನಾ ಮಾಡಿಸ್ತೀನಿ. ರೊಕ್ಕದ್ದಾದ್ರೆ ನನಗೆ ಈಗ ಸಾಲ ಎಲ್ಲಿ ಹುಟ್ಬೇಕವ? ನಾನು ಓದೋದು ನಾನು ಲೋನ್ ಮಾಡಿಸ್ಕೊಂಡು ಓದ್ತಾ ಇದ್ದೀನಿ. ಈಗ ಇದಕ್ಕೆ ಸಾಲ ಏನು ಮಾಡೋದು ನೋಡು, ವಿಚಾರ ಮಾಡು. ರೊಕ್ಕ ಬೇಕಲ್ವ? ಅಂದ ಸುಲಭೆಲ್ಲ ಹಾಕವನ 5-10 ಸಾವಿರದಾಗ ಹೆಂಗೆ ಹಾಕತಿ ಅಂದರೆ ಏನೋ ಒಂದು ಎಲ್ಲಿದಾರ ಬಂಗಾರ ಬೆಳ್ಳಿ ಒತ್ತಿಟ್ಟು ಏನಾರ ಒಂದು ಮಾಡ್ಬೋದವ. 35-40 ಸಾವಿರ ಅಂದ್ರೆ ಎಲ್ಲಿದ ಥರ ನಾವು? ನನ್ನ ಮಗಳು ಹೇಳೋದು ಬರೋಬ್ಬರಿನೇ ಐತಿ. ಈಗ ಇಲ್ಲಿ 2-3 ಹಳ್ಳಿಯರು ಸೇರಿ ಜಗಪುಗ ತಂದು ಹಾಕಿರ್ತಾರೆ ಜಾಸ್ತಿ. ಆ ಕಡೆ ಎಲ್ಲೂ ಇಲ್ಲ ಹಿಟ್ಟಿನ ಗಿರಣಿ ಹೇಳ್ಬೇಕಂತಂದ್ರೆ. ಬಾಜು ಊರಿನಾಗ ಒಂದು ಐತಿ, ಅವ ತೀರ್ಕೊಂಡಂತೇಳಿ ಅದು ಬಂದಾಗೈತಿ. ಈ ಜಗಪುಗ ವ್ಯಾಪಾರ ಜಾಸ್ತಿ ಆಗ್ತಿರೋದು. ನಾವು ಒಂದು ಯಾಕೆ ಹಾಕ್ಕೋಬಾರ್ದು ನನ್ನ ಮಗಳು ಹೇಳ್ದಂಗೆ? ಆದರೆ ಇಷ್ಟು ಮಂದಿದು ಹಾಕೋದು ಅಂತಂದ್ರೆ ಸಣ್ಣ ಪ್ರಮಾಣದಾಗ ಹಾಕಿ ಉಪಯೋಗ ಇಲ್ಲ. ಅವ್ನು ಐತಲ್ಲ ಹಿಟ್ಟಿನ ಗಿರಣಿ, ಅಂಥದ್ದು ಒಂದು ದೊಡ್ಡದು ಹಿಟ್ಟಿನ ಗಿರಣಿನ ಹಾಕಿಬಿಡೋದು ಒಳ್ಳೇದಂತೆ ನಾನು. ನಮ್ಮ ಹಿತ್ತಲ್ಲ ಬೇಕಾದಂಗೆ ಜಾಗ ಐತಿ, ತಗಡು ಆ ಕಡೆ ಏರಿಸಿ ಗಾಡಿ ಪಾಡಿ ಕಟ್ಟೋದು ಬೇಡ. ಆ ಕಡೆ ತಗಡು ಏರಿಸಿ ಮ್ಯಾಗ ಒಂದು ತಗಡು ಹಾಕಿಸಿ ಮತ್ತು ನಡಕ್ಕೆ ಹಿಟ್ಟಿನ ಗಿಣಿ ಎಲ್ಲ ಸ್ಟಾರ್ಟ್ ಮಾಡಿಸಿ ಕರೆಂಟಿಂದ ಇದು ಮಾಡಿಬಿಟ್ರೆ ಆಗೋಕತಿ. ಹೌದಿಲ್ಲ? ಅದ್ರ ಬಗ್ಗೆ ಎಷ್ಟು ಖರ್ಚು ಬರ್ತೈತಿ ಏನು ಎತ್ತ ಅಂತೇಳಿ ಒಂಚೂರು ಅರವಿಂದನ್ ಕೇಳಿದ್ರೆ ಹೇಳ್ಬೋದು. ಮಾಡಿಬಿಡೋಣ ಅಂತಂತೋಲೆ. ನಾವು ಮತ್ತು ಜೀವನಕ್ಕೆ ಒಂದು ಏನಾರು ಆಧಾರ ಆಗ್ಬೇಕಲ್ಲಿ. ಬರೀ ಹೊಲನ ಅಂತಂದ್ರೆ ಹೆಂಗೆ? ಹೊಲದಾಗ ನಮ್ಮ ಜೀವನ ನಡೆಯಕತ್ತೈತಿ ಇಲ್ಲ ಅಂತಲ್ಲ. ಈಗ ಮಗಳು ಓದ್ತಾ ಇದ್ದಾಳ, ಮುಂದೆ ಎದಕ್ಕಾರ ಭವಿಷ್ಯಕ್ಕೆ ಬೇಕು. ಹಂಗಂತೀರ ಅಲ್ರಿ? ನೀವು ಹಾಕಿ ತಾಳಕ ಕುಣಿತೀರ, ರೊಕ್ಕ ಬೇಕಲ್ಲ. ನೋಡಂತಡಿ, ಇದೆಲ್ಲ ಸಟ್ಟ ಆತಂದ್ರೆ ಹೊಲದ ಪತ್ರ ಇಟ್ಬೇಕಾರೆ ರೊಕ್ಕ ತೊಗೊಂಡ್ರ ಆತು. ಏನು ಇಟ್ಟು ರೊಕ್ಕ ತೊಗೊಂಡು ಮಾಡಿದ್ರ ಆತು ದಂಧೆ. ಎಷ್ಟು ದಿನ ಕೈಯಾಗ ರೊಕ್ಕನೇ ಇಲ್ಲ. ಇವೆಲ್ಲ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕೈಯಾಗ ರೊಕ್ಕ ಆಡುವು. ಹುಷಾರಿಲ್ಲ, ಆರಾಮಿಲ್ಲ, ಎದಕ್ಕಾರ ಬೇಕು ಅಂದರೆ ರೊಕ್ಕ ಎಲ್ಲಿರ್ತಾವ ನಮ್ಮ ಕಡೆ? ಹೌದಿಲ್ಲ? ಆಯ್ತು ನೋಡ್ರಿ, ನಿಮ್ಗೆ ಅಪ್ಪ ಮಗಳಿಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ರಿ. ನಾ ಹೆಂಗೆ ಹೇಳಕ್ಕಾಕತಿ? ಈ ಚಿಂತೆ ಬಿಡವ, ನಾ ಇದ್ರ ಬಗ್ಗೆ ಇನ್ನೊಂಚೂರು ಯೋಚನೆ ಮಾಡಿ ನಿಂಗೆ ಹೇಳ್ತೇನಂತ. ಆದರೂ ನಮ್ಮ ಈಕಿ ಶಾಣೆ ಅದಾವ ನೋಡಲ್ಲ. ಶಾಣೆ ಐತಿ ಬಿಡಿ. ಸರ್, ಚೇತನ್ ಅಂತೇಳಿ ಇದವಾರ್ಡ? ನೀವು ಪೇಷಂಟ್ ಕಡೆಯವರಾ? ಹಾಂ ಹೌದು ಮೇಡಮ್. ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಒಂದು 2 ನಿಮಿಷ ಮಾತಾಡ್ಕೊಂಡು ಹೊರಗೆ ಬಂದ್ಬಿಡಿ. ಹಾಂ ಮೇಡಮ್. ಚೇತನ್, ಏನ್ಲೇ ಮಗ ಇದು? ಚೇತನ್ ಅರವಿಂದ, ಹ್ಞೂನ್ಲೇ, ಕಣ್ಬಿಡ್ಲೆ. ಆಗ್ತಿಲ್ಲ ಮಗ, ಕಣ್ಬಿಡಕ್ಕಾಗ್ತಿಲ್ಲ. ನಿನಗೆ ಯಾರು ಹೇಳಿದ್ರು ನಾನು ಇಲ್ಲದೇನಂತ? ಮನೆ ಕಡೆ ಹೋಗಿದ್ದೆ, ಅವಾಗ ಸುದ್ದಿ ಗೊತ್ತಾಯ್ತು. ಏನ್ಲೇ ಮಗ ಇದು? ಆ್ಯಕ್ಚುಲಿ ಇವತ್ತು ನೀನು ಮಾತಾಡ್ಸ್ಬೇಕಂತೇಳಿ ಬೆಳಗ್ಗೆ ನಾನು ನಿಮ್ಮ ತಂಗಿಗೆ ಹೇಳಿಟ್ಟೇನೆ. ಈಗಿನ ಕರ್ಕೊಂಡಲ್ಲಿ ಹೋಗ್ತೇನೆ ಹಿಂಗಂದು ಸುದ್ದಿ ಗೊತ್ತಾಗತ್ತಲ್ಲ, ಭಾಳ ಬೇಜಾರಾಯ್ತು ಮಗ. ನಿಮ್ಮ ಮನೆ ಓನರ್ ಇರ್ಬೇಕಲ್ಲ, ಅವರು ಹೊರಗೆ ನಿಂತಿದ್ರು. ಏನು ಮಾಡ್ಬೇಕು ಮಗ? ನನ್ಗೆ ಯಾರು ಅದಾರ ಹೇಳು? ಲೇ ಚೇತನ, ಯಾಕ್ಲೆ ಹಿಂಗ್ಯಾಕೆ ಮಾತಾಡ್ತಿಲಿ? ನಾವೆಲ್ಲ ನಿನ್ನ ಪಾಲಿಗೆ ಸತ್ಯ ಅಂತ ತಿಳ್ಕೊಂಡ್ಯಾನ? ನೀನು ಹೆಂಡ್ತಿ ಎಕ್ಸ್ಪೈರ್ ಆಗಿದ್ದು ಒಂದು ಮಾತು ಹೇಳಿಲ್ಲല്ലോ ನಮ್ಗೆ. ನನಗೂ ಬೇರೆ ದೋಸ್ತಿಂದ ಗೊತ್ತಾಗಿದ್ದು. ಸುಖ ಆದ್ರೆ ಹೇಳ್ಕೋಬೋದು, ಕಷ್ಟ ಏನಂತ ಹೇಳ್ಕೊಳ್ಳೋ ಮಗ. ಭಾಳ ಇಷ್ಟಪಟ್ಟು ಇಬ್ರು ಜೀವನ ಮಾಡ್ಬೇಕಂತ ಮದುವೆಗಿದ್ವಿ. ದೇವ್ರು ಎಂತ ಆಟ ಆಡ್ಬಿಟ್ಟು ಮಗ. ಅದಕ್ಕೆ ಹೇಳೋದು, ಹೆತ್ತೋ ರೊಟ್ಟಿ ಉರ್ಸಿ ನಾವು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಂತ ಅನ್ನೋದು ಸುಳ್ಳು. ಅವ್ರಪ್ಪ ಅವರವ್ವ ಅದು ಎಷ್ಟು ಹಿಡಿ ಶಾಪ ಹಾಕಿದ್ರು ಯಾರಿಗೆ ಗೊತ್ತ? ಏನೋ ಮಗ, ಒಂದು ಮಗು ಕೈಯಾಗ ಕೊಟ್ಟು ಹೋಗೇ ಬಿಟ್ಲವ. ಆಕಿನ ನನ್ನ ಹಣೆ ಬರ್ದಾಗ ನಾ ಇಬ್ರು ಚೆನ್ನಾಗಿರೋದೇ ಬರ್ದಿದ್ದಿಲ್ಲ. ಹೆಂಗ ಆಗಿದ್ದ ಆಗೋತು. ಇದ್ ಮಗಳನ್ನ ಅವನ್ ಚೆನ್ನಾಗಿ ನೋಡ್ಕೋಬೇಕು ಅನ್ಕೋಬಿಟ್ಟ. ನನಗಿಂತದಾತಲ್ಲೋ ಮಗ, ಏನಂತ ಹೇಳೋ? ಚೇತನ್, ಹಿಂಗೆ ಮಾತಾಡ್ಬೇಡ ಚೇತನ್. ಏನೂ ಆಗಲ್ಲ ಮಗ, ಹುಷಾರಕ್ಕಿ, ತಲೆ ಕೆಡಿಸ್ಕೋಬೇಡ. ನಿಂಗೆ ಗೊತ್ತಿಲ್ಲ ಮಗ, ನಾನು ಉಳಿತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ. ಚೇತನ್, ಹಾಗೆಲ್ಲ ಮಾತಾಡ್ಬೇಡ ಮಗ. ವಿಲ್ ಪವರ್ ಗಟ್ಟಿ ಇಟ್ಕೋ. ಏನೂ ಆಗಲ್ಲ. ನಿನ್ನ ಮಗಳಿಗೋಸ್ಕರ ನೀನು ಬದುಕ್ತೀನಿ ಅನ್ಕೋ. ಏನೂ ಆಗಲ್ಲ ಮಗ. ಬೇಕಾದಂಥ ಡಾಕ್ಟರ್ ಬರಲಿ, ನಾನು ಡಾಕ್ಟರ್ ಕಡೆ ಈಗ ಮಾತಾಡ್ತೀನಿ. ಎಷ್ಟರ ದುಡ್ಡು ಖರ್ಚಾಗಲಿ ನಿಂಗೆ ಏನೂ ಆಗಂಗಿಲ್ಲ. ನಾ ಅದೇನು ಮಗ ದೋಸ್ತ್ ಅಲ್ಲೋ ಮರಯ್ಯ. ದುಡ್ಡು ಮುಖ್ಯ ಅಲ್ಲೋ ನನಗೆ, ನೀನು ಮುಖ್ಯ. ನೀ ತಲೆ ಕೆಡಿಸ್ಕೋಬೇಡ. ನಾ ಅದೇನು ಸುಮ್ಮನೆ. ಆಗ್ತಿಲ್ಲ ಮಗ, ಮಾತಾಡಕ್ಕೂ ಆಗ್ತಿಲ್ಲ. ನೀನು ಬಂದಿ ಅಂತ ಉಸುಲ್ ಬಿಗಿ ಹಿಡಿದು ಮಾತಾಡಕತ್ತೀನಿ. ಆಗ್ತಿಲ್ಲ. ನನ್ನ ಬಲ್ಗಾಲೆ ಮೂಮೆಂಟ್ ಇಲ್ಲ ಮಗ. ಏನಾಗೈತೋ ಗೊತ್ತಾಗ್ತಿಲ್ಲ. ಅದು ಏನಾರ ಸ್ವಲ್ಪ ಎಲುಬು ಗಿಲುಬು ಸರಿದಿರ್ಬೇಕು ಮಗ. ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ. ನಾನು ಡಾಕ್ಟರ್ ಕಡೆ ಮಾತಾಡ್ತೀನಿ ಏನಾಗೈತೆ ಅಂತೇಳಿ. ಏನೂ ಆಗಲ್ಲ ಮಗ.
ಗಟ್ಟಿಯಾಗಿರೋ. ಆಗ್ತಿಲ್ಲ ಮಗ, ಆಗ್ತಿಲ್ಲ. ಅಣ್ಣ ನೀವು ಹಾಗೆಲ್ಲ ಮಾತಾಡಬೇಡ್ರಿ, ಏನೂ ಆಗಲ್ಲ, ಹುಷಾರಾಗ್ತೀರಿ. ನಿಮ್ಮ ಮಗಳನ್ನ ನೆನಪು ಮಾಡ್ಕೊರಿ. ಆ ಮಗು ನೆನಪಾದ್ರೆ ನಿಮಗೆ ಧೈರ್ಯ ತನ್ನಿಂದ ತಾನೇ ಬರ್ತೈತಿ. ಇಲ್ಲಮ್ಮ, ನಾನು ಬದುಕಲ್ಲ. ಅದರಿಂದ ನನ್ನ ಮಗು ಅನಾಥ ಆತು. ಆ ಮಗುಗೆ ಯಾರು ದಿಕ್ಕು? ಕೆಲ್ಸಕ್ಕೆ ಹೋಗಿ ಬರೋ ಹೊತ್ನಾಗ ಹಿಂಗಾತಲ್ಲೋ. ಇಷ್ಟು ಆರಾಮಾಗಿ ಮಾತಾಡಕತ್ತಿಯಲ್ಲ ಮಗ, ಏನೂ ಆಗಲ್ಲ, ಸುಮ್ಮನಿರು. ಹೌದು, ಮಗು ಖುಷಿನ ಯಾರಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಿ? ಮನೆ ಪಕ್ಕದಾಗೆ ಒಬ್ರಿಗೆ ಹೇಳಿದ್ದೆ, ತಿಂಗಳಿಗೆ 1-2 ಸಾವಿರ ಕೊಡ್ತೀನಿ, ಮಗುನ ಚಲೋತ್ತಂಗೆ ನೋಡ್ಕೊರಿ ನಾನು ಬರೋವರೆಗೂ ಅಂತ ಹೇಳಿ ಹೋಗ್ತಿದ್ದೆ. ಪಾಪ ಆ ಹೆಣ್ಮಗಳು ನೋಡ್ಕೊಂತಿದ್ಲು. ಈಗ ಅವ್ರ ಹತ್ರನೇ ಐತೆ. ಒಂದು 5 ನಿಮಿಷ ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಬರ್ತೇನೆ. ಅಣ್ಣ ಅಳಬೇಡಿ, ನೀವು ಹತ್ರ ಅಂದ್ರೆ ನೋಡ್ರಿ ಹಣಿಯಿಂದ ರಕ್ತ ಬರ್ತೈತೆ. ಹೆಂಗ್ ಸುಮ್ಮನಿರ್ಲಮ್ಮ, ನನ್ನ ಮಗು, ನನ್ನ ಕೂಸಿನ ಗತಿ ಏನು? ಅಯ್ಯೋ ಚೇತನಣ್ಣ, ಏನಾಯ್ತು? ಅಯ್ಯೋ ದೇವ್ರೆ, ಸುಮ್ಮನೆ ಆದ್ರಲ್ಲಪ್ಪ ಇವರು. ರೀ ರೀ, ಎಲ್ಲಿ ಹೋದ್ರಿ ಇವರು? ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಂದ್ರೆ ಅಲ್ಲಿ ಹೋದ್ರ? ಚೇತನಣ್ಣ ಯಾಕೋ ಇದಕ್ಕಿದ್ದಂಗೆ ಕಣ್ಣು ಮುಚ್ಚಿದ್ರ. ಹಾಂ ಹಾಂ, ಹಾರ್ಟ್ ಬೀಟ್ ಐತಿ. ಓ, ಮೋಸ್ಟ್ಲಿ ಜ್ಞಾನ ತಪ್ತಾನ. ಪಾರ್ವತಿ, ಏನದ? ರೀ, ಪ್ರಜ್ಞೆ ತಪ್ತಾ ಏನೋ ಅವರಿಗೆ. ಹೌದಾ? ಡಾಕ್ಟ್ರ್ ಒಂದು ಆಪ್ರೇಷನ್ ಹೇಳ್ಯಾರ. ಈಗ ಇಮಿಡಿಯೇಟ್ಲಿ ಒಬ್ರು ಯಾರೋ ಡಾಕ್ಟ್ರ್ ಬರ್ತಾ ಇದಾರಂತ. ಅವ್ರು ಬಂದ ತಕ್ಷಣ ಶುರು ಮಾಡ್ತಾರಂತ. ಅದ್ರದ್ದು 1,00,000 ರೂಪಾಯಿ ಚಿಲ್ಲರ್ ಹಾಕೈತಿ, ಕಟ್ರಿ ಅಂತ ಹೇಳಿದ್ರು. ಆಯ್ತು, ನಾನು ಕಟ್ತೇನೆ ಅಂತ ಹೇಳೀನಿ. ಆ ಆಪ್ರೇಷನ್ ಆದರೆ ಹುಷಾರಾಗ್ತಾರೆ. ಬಟ್ ಆಪ್ರೇಷನ್ಗೆ ಫಾರ್ಮ್ ಎಲ್ಲ ಕೊಟ್ಟಾರ, ಅದಕ್ಕೆ ಸಹಿ ಮಾಡ್ಬೇಕಂತ. ಸರಿ, ನಾನು ಹಂಗಾರೆ ಅದಕ್ಕೆ ಅದ್ರದ್ದು ಪ್ರೊಸೀಜರ್ ಮುಗಿಸ್ತೇನೆ. ಡಾಕ್ಟ್ರ್ ಬರ್ತಾರೆ ಕಾಣ್ತೈತಿ. ಬಂದ್ರೆ ಆಪ್ರೇಷನ್ ದೌಡ್ ಮುಗಿಸ್ಬಿಟ್ರಾತ. ಈಗ ಆ ಪಾಪು ಗತಿ ಏನು ಮಾಡೋದು? ನಾನು ಇಲ್ಲೇ ಇರ್ತೀನಿ, ಯಾಕಂದ್ರೆ ಬೇಕಾಗ್ಬೋದಿಲ್ಲ ಯಾರು. ಅದಕ್ಕೆ ನೀನು ಮನೆ ಓನರ್ ಅದಾರಲ್ಲ, ಅವ್ರ ಜೊತೆಗೆ ಹೋಗು. ಸೀದಾ ಹೋಗಿ ಆ ಪಾಪು ಕರ್ಕೊಂಡು ನಮ್ಮ ಮನೆಗೆ ಹೋಗಿಯಾ ಸ್ವಲ್ಪ. ಯಾಕಂದ್ರೆ ಆ ಪಾಪುನ ರಾತ್ರಿ ಎಲ್ಲ ಇನ್ನೊಬ್ಬರ ಮನೆ ಬಿಡೋದು ಹೆಂಗೆ? ಅದು ಅವ್ರು ನೋಡ್ಕೋತಾರೋ ಇಲ್ಲ ಏನು ಮಾಡೋದಂತ ಗೊತ್ತಾಗೋಲ್ತು. ಅಲ್ಲ ರೀ, ಆ ಪಾಪುನ ನಮ್ಮನೆಗೆ ಕರ್ಕೊಂಡು ಹೋದ್ರೆ ಅತ್ತಿಯರು ಏನಂತಾರ ಏನೋ? ಏನನ್ನಾಗಿಲ್ಲ, ಅಂಥದ್ದೆಲ್ಲ ವಿಚಾರ ಮಾಡಲ್ಲ. ನೀ ಅದೆಲ್ಲ ವಿಚಾರ ಮಾಡಬೇಡ. ನೀ ಕರ್ಕೊಂಡು ಹೋಗು. ಏನು, ಆ ಪಾಪು ಕರ್ಕೊಂಡು ಹೋಗು, ಮನೆ ಓನರ್ ಜೊತೆಗೆ ಹೋಗಿ. ಅವ್ರ ಗಾಡಿ ಐತಿ, ಅವ್ರಿಗೆ ಹೇಳ್ತೇನೆ ನಾನು ನಮ್ಮ ಮನೆಗೆ ಬಿಡಾಕ. ಸರಿ, ನೀವು ಇಲ್ಲೇ ಇರ್ತೀರಾ? ಆಪ್ರೇಷನ್ ಐತಂತೆ, ಮತ್ತು ಇಲ್ಲಿ ಯಾರೊಬ್ರು ಇರಲಿಲ್ಲ ಅಂದ್ರೆ ಹೆಂಗದ? ಏನೋ ಇಮಿಡಿಯೇಟ್ ಏನಾರ ಔಷಧಿ ಥರದ್ದು ಬೇಕಾಗ್ಬೋದು, ಇನ್ನೇನ. ಅದಕ್ಕೆ ಯಾವುದಕ್ಕೂ ನಾನು ಇಲ್ಲಿರೋದು ಒಳ್ಳೇದು. ಸರಿ, ಅದಕ್ಕೆ ನೀನು ಹೋಗಿ ಬಾ ಮನೆಗೆ. ಹೇಳ ಅವು ಹಿಂಗೆ ಆಗೈತೆ ಅಂತೇಳಿ. ಆ ಪಾಪು ಕರ್ಕೊಂಡು ಹೋಗಿ. ಪಾಪ ಇವ್ನು ಹುಷಾರಾಗೋವರೆಗೂ ಪಾಪ ಆ ಕೂಸು ನಮ್ಮ ಮನೆಯಾಗ ಇರಲಿ ಸ್ವಲ್ಪ ದಿನ. ಏನಂತೆ? ನಿಂಗೆ ನೋಡ್ಕೊಳಕ್ಕಾಗತ್ತಲ್ಲ? ನೋಡ್ಕೋಬೋದ್ರಿ, ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಆದರೆ ತೀರಾ ಸಣ್ಣ ಪಾಪು, ಒಂದು 5-6 ದಿನದ ಪಾಪು ಅಂತ ನೀವೇ ಹೇಳ್ತೀರಿ. ಒಂದು 5 ದಿನದ ಇರ್ಬೋದಲ್ಲ, ಅಷ್ಟು ಸಣ್ಣ ಪಾಪು ನಾನು ಹೆಂಗೆ ಜೋಪಾನ ಮಾಡಲಿ? ಇನ್ನೇನು ಅತ್ತಿಯವ್ರು ಅದಾರ ಬಿಡ್ರಿ, ಆ ಅಮ್ಮ ನೋಡ್ಕೊತಾರ. ಸರಿ, ಹಾಗೆ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ ತಗೋರಿ. ಅವ್ರು ಕೊಡ್ತಾರ ನನ್ನ ಕೈಯಾಗ? ನಾನು ಮನೆ ಓನರ್ಗೆಲ್ಲ ಹೇಳ್ತೀನಿ, ಅವ್ರು ಹೋಗಿ ಅಲ್ಲಿ ಹೇಳ್ತಾರೆ. ನೀ ಏನು ತಲೆ ಕೆಡಿಸ್ಕೋಬೇಡ, ನೀ ಕರ್ಕೊಂಡು ಹೋಗು. ಸರಿ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ರೀ, ಹುಷಾರಿ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ದೋಸ್ತಿಗೆ ಹಿಂಗೆ ಆತಂತೇಳಿ ನೀವು ಟೆನ್ಷನ್ ಮಾಡ್ಕೊಂಡ್ರೆ ನಂಗೆ ತಡ್ಕೊಳಕ್ಕಾಗಂಗಿಲ್ಲ. ಏನು ತಲೆ ಕೆಡಿಸ್ಕೊಬೇಡ, ನಂಗೆ ಏನಾಗಲ್ಲ. ಏನು, ನೀ ಹೋಗ. ಪಾಪ ತಾಯಿ ಕಳ್ಕೊಂಡೈತಿ, ತಂದೆಗೆ ಏನಾಗ್ದಂಗಿದ್ರೆ ಅಷ್ಟೇ ಸಾಕು. ಏನಾಗಲ್ಲ, ನೀ ಹೋಗು. ಮನೆ ಎಲ್ಲಿ? ಹಾಂ, ಅಲ್ಲಿ ಕುಂತಾರ, ಬಾ ಮಾತಾಡ್ತೀನಿ ಬಾ.